ಶ್ರೀಕೃಷ್ಣನ ಬಗ್ಗೆ ನಿಮಗೆಷ್ಟು ಗೊತ್ತು? ನೀವು ತಿಳಿಯಲೇಬೇಕಾದ ವಿಷಯಗಳಿವು. ಶ್ರೀಕೃಷ್ಣನನ್ನು ಭಗವಾನ್ ವಿಷ್ಣುವಿನ ಅವತಾರವೆಂದು ಕರೆಯಲಾಗುತ್ತದೆ. ಕೃಷ್ಣನು ಗುರು ಮತ್ತು ಶಿಷ್ಯ, ಕೃಷ್ಣ ಸ್ನೇಹಿತ, ದೇವರು ಮತ್ತು ರಾಜನೀತಿಜ್ಞ. ಕೃಷ್ಣ ಧರ್ಮ ಮತ್ತು ತತ್ವಶಾಸ್ತ್ರಜ್ಞನಾಗಿದ್ದನು. ಶ್ರೀಕೃಷ್ಣ ತನ್ನ ಇಡೀ ಜೀವನದಲ್ಲಿ ಜನರಿಗೆ ಕೇವಲ ಜ್ಞಾನವನ್ನು ನೀಡಿದ್ದಾನೆ. ಅದು ಕಾಲಕ್ಷೇಪಗಳ ಮೂಲಕವಾಗಲಿ ಅಥವಾ ಗೀತಾ ಮೂಲಕವಾಗಲಿ. ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ತಿಳಿದಿರಲು ಸಾಧ್ಯವಿಲ್ಲದಂತಹ ವಿಷಯಗಳನ್ನು ನಾವು ಇಂದು ಹೇಳಲಿದ್ದೇವೆ. ಈ ವಿಡಿಯೋನ ಪೂರ್ತಿ ನೋಡಿ, ಇಷ್ಟ ಆದಲ್ಲಿ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ಸ್ಕ್ರೀನ್ನ ಬಲಭಾಗದಲ್ಲಿರುವಂತಹ ಬೆಲ್ ಐಕಾನ್ನನ್ನು ಕ್ಲಿಕ್ ಮಾಡುವುದರ ಮೂಲಕ ನನ್ನ ಮುಂಬರುವ ಹೊಸ ವಿಡಿಯೋಗಳ ಫಾಸ್ಟ್ ನೋಟಿಫಿಕೇಷನನ್ನು ಪಡೆದುಕೊಳ್ಳಿ. ಮೊದಲನೆಯ ವಿಷಯ, ಕೃಷ್ಣನ ಆಯುಧ. ಕೃಷ್ಣನ ಖಡ್ಗ ನಂದಕನು ಗುಲಾಬಿ ಬಣ್ಣದಲ್ಲಿದ್ದ ಶಂಖಚಿಪ್ಪಿನ 5ನೇ ಜನ್ಮನಾಮವಾಗಿತ್ತು. ಮತ್ತೊಂದೆಡೆ ಕೌಮೋದಕಿಯು ಕೃಷ್ಣನ ಗದೆಯ ಹೆಸರು ಮತ್ತು ಬಿಲ್ಲಿಗೆ ಸಾರಂಗ ಎಂದು ಹೆಸರಿಸಲಾಯಿತು. ಈತನ ಕೈಯಲ್ಲಿದ್ದ ಸುದರ್ಶನ ಚಕ್ರವು ಏಕಕಾಲದಲ್ಲಿ ಲೌಕಿಕ, ದಿವ್ಯಾಸ್ತ್ರ ಮತ್ತು ದೇವಾಸ್ತ್ರ ಎಂಬ 3 ರೂಪಗಳಲ್ಲಿ ಕೆಲಸ ಮಾಡುತ್ತದೆ ಮತ್ತು ಕೇವಲ 2 ಆಯುಧಗಳು ಮಾತ್ರ ಅದಕ್ಕೆ ಸಮನಾಗಬಹುದು. ಮೊದಲನೆಯದು ಪಾಶುಪತಾಸ್ತ್ರ ಮತ್ತು ಎರಡನೆಯದು ಪ್ರಸ್ವಪಾಸ್ತ್ರ. ಎರಡನೆಯ ವಿಷಯ, ಜೈನ ಸಂಪ್ರದಾಯದಲ್ಲಿ ಕೃಷ್ಣ. ಜೈನ ಸಂಪ್ರದಾಯದ ಪ್ರಕಾರ ಶ್ರೀಕೃಷ್ಣನ ಸೋದರ ಸಂಬಂಧಿ ತೀರ್ಥಂಕರ ನೇಮಿನಾಥ ಇವರನ್ನ ಹಿಂದೂ ಸಂಪ್ರದಾಯದಲ್ಲಿ ಘೋರ ಅಂಗೀರಸ ಎಂದು ಕರೆಯಲಾಗುತ್ತದೆ. ಕೃಷ್ಣನ ಅಜ್ಜ ಮಾರೀಷ ಮತ್ತು ಮಲತಾಯಿ ರೋಹಿಣಿ ಇಬ್ಬರು ನಾಗಬುಡಕಟ್ಟಿಗೆ ಸೇರಿದವರು. ಶ್ರೀಕೃಷ್ಣನಿಂದ ಜೈಲಿನಲ್ಲಿ ಮತಾಂತರಗೊಂಡ ಯಶೋದಾಳ ಮಗಳನ್ನು ಏಕನಾಂಶ ಎಂದು ಹೆಸರಿಸಲಾಯಿತು. ಆಕೆಯನ್ನ ಇಂದು ವಿಂಧ್ಯಾವಾಸಿನಿ ದೇವಿ ಎಂದು ಪೂಜಿಸಲಾಗುತ್ತದೆ. ಮೂರನೆಯ ವಿಷಯ, ಕೃಷ್ಣನ ಮೈ ಬಣ್ಣ. ಶ್ರೀಕೃಷ್ಣನ ಚರ್ಮದ ಬಣ್ಣವು ಆಕಾಶ ನೀಲಿಯಾಗಿತ್ತು ಮತ್ತು ಅವನ ದೇಹದಿಂದ ಬಲವಾದ ವಾಸನೆ ಹೊರಹೊಮ್ಮುತ್ತಿತ್ತು. ಕಂಸನನ್ನ ಕೊಂದ ನಂತರ ಶ್ರೀಕೃಷ್ಣನು ತಾಯಿ ದೇವಕಿಯ ಕೋರಿಕೆಯ ಮೇರೆಗೆ ಉಳಿದ 6 ಸಹೋದರರನ್ನ ತಾಯಿ ದೇವಕಿಗೆ ಪರಿಚಯಿಸಿದನು. ಆ 6 ಸಹೋದರರು ಕಂಸನಿಂದ ಕೊಲ್ಲಲ್ಪಟ್ಟಿದ್ದರು. ಇದರ ನಂತರ ಅವನು ಆ ಸಹೋದರರಿಗೆ ಮುಕ್ತಿಯನ್ನ ನೀಡಿದನು. ಅರ್ಜುನನಲ್ಲದೆ ಹನುಮಂತ ಮತ್ತು ಸಂಜಯ ಕೂಡ ಕೃಷ್ಣನಿಂದ ಗೀತೆಯನ್ನ ಕೇಳಿದರು. ನಾಲ್ಕನೆಯ ವಿಷಯ, ಕೃಷ್ಣನ ಮರಣ. ಕೃಷ್ಣ 125 ವರ್ಷ ಬದುಕಿದ್ದ ಎಂದು ಹೇಳಲಾಗುತ್ತದೆ. ಅವನ ಅವತಾರದ ಕೊನೆಯಲ್ಲಿ ಅವನನ್ನು ಬಾಣದಿಂದ ಹೊಡೆಯಲಾಯಿತು. ತನ್ನ ಹಿಂದಿನ ಜನ್ಮದಲ್ಲಿ ಆ ಬೇಟೆಗಾರನು ರಾಜ ಬಲಿ ಎನ್ನುವ ನಂಬಿಕೆಯಿದೆ. ಅವನನ್ನು ರಾಮ ರಹಸ್ಯವಾಗಿ ಕೊಂದಿದ್ದನು. ದ್ವಾಪರ ಯುಗದಲ್ಲಿ ಕೃಷ್ಣನು ಮರದ ಮೇಲೆ ಕುಳಿತಿದ್ದಾಗ ಬೇಟೆಗಾರ ಅವನ ಪಾದಕ್ಕೆ ಬಾಣವನ್ನ ಹೊಡೆಯುತ್ತಾನೆ. ಇದರಿಂದ ಕೃಷ್ಣನು ಮರಣವನ್ನಪ್ಪುತ್ತಾನೆ. ಕೃಷ್ಣ ಮರಣ ಹೊಂದುವ ಸಂದರ್ಭದಲ್ಲಿ ಆತನ ಕೂದಲು ಬೆಳ್ಳಗಾಗಿರಲಿಲ್ಲ ಮತ್ತು ಚರ್ಮವು ವಯಸ್ಸಾದವರಂತೆ ಸುಕ್ಕು ಕೂಡ ಕಟ್ಟಿರಲಿಲ್ಲ. ಶ್ರೀಕೃಷ್ಣನ ಸೇನೆ. ಭಗವಾನ್ ಶ್ರೀಕೃಷ್ಣನು 17ನೇ ವಯಸ್ಸಿನಲ್ಲಿ ಬ್ರಿಡ್ಜ್ನನ್ನ ತೊರೆದನು ಮತ್ತು ರಾಧಾರಾಣಿಯನ್ನ ಒಮ್ಮೆ ಮಾತ್ರ ಭೇಟಿಯಾದನು. ಅದೇ ಸಮಯದಲ್ಲಿ ಕೃಷ್ಣನು ಕಳೆದ ವರ್ಷಗಳನ್ನ ಹೊರತುಪಡಿಸಿ ದ್ವಾರಕಾದಲ್ಲಿ 6 ತಿಂಗಳುಗಳಿಗಿಂತ ಹೆಚ್ಚು ಕಾಲ ಉಳಿಯಲಿಲ್ಲ. ಕೃಷ್ಣ ಕಲರಿಪಟ್ಟುವಿನ ಮೊದಲ ಆಚಾರ್ಯ ಎನ್ನುವ ನಂಬಿಕೆಯಿದೆ. ಈ ಕಾರಣಕ್ಕಾಗಿ ಕೃಷ್ಣನ ನಾರಾಯಣಿ ಸೈನ್ಯವು ಭಾರತದ ಅತ್ಯಂತ ಉಗ್ರ ಸೈನ್ಯವಾಯಿತು. ಶ್ರೀಕೃಷ್ಣನ ಯುದ್ಧ. ಪ್ರಪಂಚದ ಮೊದಲ ಪದಗಳ ಯುದ್ಧವನ್ನು ಮೊದಲು ಮಾಡಿದವನು ಶ್ರೀಕೃಷ್ಣ. ಶ್ರೀಕೃಷ್ಣನ ಅತ್ಯಂತ ಭಯಾನಕ ದ್ವಂದ್ವ ಯುದ್ಧ ಅರ್ಜುನನೊಂದಿಗಿತ್ತು. ಅದರಲ್ಲಿ ಇಬ್ಬರು ಸುದರ್ಶನ ಮತ್ತು ಪಾಶುಪತಾಸ್ತ್ರವನ್ನು ತೆಗೆದಿದ್ದರು. ಶ್ರೀಕೃಷ್ಣನು 2 ನಗರಗಳನ್ನು ಸ್ಥಾಪಿಸಿದನು. ಮೊದಲನೆಯದು ದ್ವಾರಕ ಮತ್ತು ಎರಡನೆಯದು ಪಾಂಡವ ಪುತ್ರರ ಇಂದ್ರಪ್ರಸ್ಥ. ಕೊನೆಯ ವಿಷಯ, ಶ್ರೀಕೃಷ್ಣನ ಕೌಶಲ್ಯ. ಶ್ರೀಕೃಷ್ಣನು 64 ಕಲೆಗಳಲ್ಲಿ ಪ್ರವೀಣನಾಗಿದ್ದನು. ಅದನ್ನು ಅವನು
ಗುರು ಸಂದೀಪನಿಯಿಂದ ಕಲಿತನು. ಅಲ್ಲದೆ ಅವನಿಗೆ 16,108 ಪತ್ನಿಯರಿದ್ದರು ಮತ್ತು ಅವರಿಂದ ಕೃಷ್ಣನಿಗೆ 1,61,080 ಗಂಡು ಮಕ್ಕಳಿದ್ದರು ಮತ್ತು ಆ ಎಲ್ಲ ಗಂಡು ಮಕ್ಕಳಿಗೂ 10 ಗಂಡು ಮಕ್ಕಳು ಮತ್ತು ಒಬ್ಬಳು ಹೆಣ್ಣು ಮಗಳಿದ್ದಳು. ಈ ಕಾರಣದಿಂದಾಗಿ ಕೃಷ್ಣನು ವಿಶ್ವದ ಅತಿ ದೊಡ್ಡ ಕುಟುಂಬದ ಮುಖ್ಯಸ್ಥನಾದನು. ಮಾಹಿತಿ ನಿಮಗೆಲ್ಲ ಇಷ್ಟ ಆಗಿದೆ ಅನ್ಕೊಂತೀನಿ. ಇದೇ ತರಹದ ಇನ್ನೂ ಹಲವು ಮಾಹಿತಿಗಳಿಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.